ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸೆಷನಲ್ಲಿ ಮ್ಯಾಥಮೆಟಿಕಲ್ ಲಾಜಿಕ್ ಅಂದರೆ ಮಹಾರಾಷ್ಟ್ರ ಸ್ಟೇಟ್ ಬೋರ್ಡಲ್ಲೇ ನಿಮಗಿರೋ ಫಸ್ಟ್ ಚಾಪ್ಟರ್ ಇದು ಮಾರ್ಕ್ಸ್ ವಿತ್ ಆಪ್ಷನ್ ಎಷ್ಟು ಮಾರ್ಕ್ಸಿಗಿದೆ ಅಂದರೆ ಟೋಟಲಾಗಿ ಈ ಚಾಪ್ಟರ್ ಇರೋದು ನಿಮಗೆ 8 ಮಾರ್ಕ್ಸಿಗೆ. ಓಕೆ, ಸೊ ಹಾಗಾಗಿ ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಮಾಡುತ್ತೆ, ಹಾಗೆ ಅತ್ಯಂತ ಈಜಿಯಸ್ಟ್ ಚಾಪ್ಟರ್. ಓಕೆ, ಸೊ ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಅಂದರೆ ಎಷ್ಟು ಮಾಡಿದ್ರೆ ಸಾಕು, ನೀವು ಟೋಟಲಾಗಿ 8 ಮಾರ್ಕ್ಸನ್ನು ಕೂಡ ನೀವು ತೆಗೆದುಕೊಳ್ಬಹುದು. ಓಕೆ, ಸೊ ಈಗ ಫಸ್ಟ್ ಕ್ವೆಶನ್ ಬಂದುಬಿಟ್ಟು 1 ಮತ್ತು 2 ಮಾರ್ಕ್ಸಿಗೆ ಏನೇನು ಕೇಳ್ತಾನೆ ಇಲ್ಲಿ, ಫೈಂಡ್ ಟ್ರುತ್ ವ್ಯಾಲ್ಯೂ ಅಂತ ಕೇಳ್ಬೋದು. ಈ ಫೈಂಡ್ ಟ್ರುತ್ ವ್ಯಾಲ್ಯೂ ಅಲ್ಲಿ 3 ಟೈಪ್ಸ್ ಇದೆ. ಎಲ್ಲೆಲ್ಲಿ ಬರುತ್ತೆ ಅದು? ಆ 3 ಟೈಪ್ಸ್ ಅಂದರೆ ಎಕ್ಸಸೈಸ್ 1.1 ಕ್ವೆಶನ್ ನಂಬರ್ 3 ಮತ್ತು ಕ್ವೆಶನ್ ನಂಬರ್ 4 ಮಾಡಿದ್ರೆ 2 ಟೈಪ್ಸ್ ಆಯಿತು. ಇನ್ನೊಂದು ಟೈಪ್ಸ್ ಯಾವುದಪ್ಪ ಅಂತಂದರೆ ಎಕ್ಸಸೈಸ್ 1.3 ಕ್ವೆಶನ್ ನಂಬರ್ 1 ಮಾಡಿದ್ರೆ ಈ 3 ಕ್ವೆಶನ್ ಹೆಂಗಿರುತ್ತೆ, ಫೈಂಡ್ ಟ್ರುತ್ ವ್ಯಾಲ್ಯೂ ಅಂತ ಇರುತ್ತೆ. ಆದರೆ ಬಿಡಿಸೋ ಪದ್ಧತಿ ಬೇರೆ ಬೇರೆ ಆಗಿದ್ರು, ಮೆಥಡ್ ಒಂದೇ. ಓಕೆನಾ? ಸೊ ಇದನ್ನು ಮಾಡಿ ಅತ್ಯಂತ ಇಂಪಾರ್ಟೆಂಟ್ ಅನ್ಬೋದು. ಇದು ಇಲ್ಲ ಅಂದರೆ ಇನ್ನು 1 ಮತ್ತು 2 ಮಾರ್ಕಿಗೆ ಯಾವುದಪ್ಪ ಅಂತಂದರೆ ರೈಟ್ ಕಾನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾ ಪಾಸಿಟಿವ್ ಅನ್ನೋದು. ಎಕ್ಸಸೈಸ್ 1.3 ಕ್ವೆಶನ್ ನಂಬರ್ 4 ಅಂತ ಬರುತ್ತೆ ನೋಡಿ. ಆ ಕ್ವೆಶನ್ ನಂಬರ್ 4 ಈ ಕಾನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾ ಪಾಸಿಟಿವ್ ಅಂತ ಕೇಳ್ತಾನೆ. ಇಲ್ಲಿ ಕ್ವೆಶನ್ 1 ಮಾರ್ಕಿಗೆ ಬರ್ಬೋದು, ಇಲ್ಲ 2 ಮಾರ್ಕಿಗೆ ಕೇಳ್ಬೋದು. 2 ಮಾರ್ಕಿಗೆ ಬಂದರೆ ಈ 3ರಲ್ಲಿ ಯಾವುದಾದ್ರೂ 2 ಕೇಳ್ತಾನೆ. ಈ ಕಾನ್ವರ್ಸ್ ಮತ್ತು ಕಾಂಟ್ರಾ ಪಾಸಿಟಿವ್ ಕೇಳಿದ್ದಾನೆ, ಇಲ್ಲ ಇನ್ವರ್ಸ್ ಕಾಂಟ್ರಾ ಪಾಸಿಟಿವ್ ಕೇಳಿದ್ದಾನೆ. ಅವನಿಗೆ ಮನಸ್ಸಿಗೆ ಏನು ಬರುತ್ತೋ ಆ ಮಾರ್ಕ್ಸಿಗೆ ಪ್ರಕಾರ ಕೇಳ್ತಾನೆ. ಓಕೆನಾ? ಸೊ ಇದೂ ಇಲ್ಲಪ್ಪ ಅಂತಂದರೆ ಯಾವ್ದು ಕೇಳ್ತಾನೆ, ರೈಟ್ ಡ್ಯುಯಲ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾನೆ. ಅಂದರೆ ಕೊಟ್ಟಂಥ ಸ್ಟೇಟ್ಮೆಂಟ್ದು ಡ್ಯುಯಲ್ ಬರೆಯೋದಿರುತ್ತೆ, ಇದು ಕೇಳ್ಬೋದು. ಓಕೆನಾ? ಮ್ಯಾಕ್ಸಿಮಮ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಯಾವುದು, ಫೈಂಡ್ ದಿ ಟ್ರುತ್ ವ್ಯಾಲ್ಯೂ ಆ್ಯಂಡ್ ರೈಟ್ ಕಾನ್ವರ್ಸ್, ಇನ್ವರ್ಸ್ ಆ್ಯಂಡ್ ಕಾಂಟ್ರಾ ಪಾಸಿಟಿವ್ ಅಂತಲೂ ಕೇಳ್ಬೋದು. ಓಕೆನಾ? ಸೊ ಇನ್ನು ಬಿಟ್ಟರೆ ಈ 3 ಬಿಟ್ಟರೆ ಇನ್ನು 3 ಮಾರ್ಕಿಗೆ ಫಿಕ್ಸ್ ಬರೋ ಕ್ವಶನ್ನು, ಇದು ಒಂದು ರೀತಿ 100% ಫಿಕ್ಸ್ ಅಂತಲೇ ಹೇಳ್ಬೋದು. ಓಕೆನಾ? ಇಲ್ಲಿ ಮೇನ್ ಆಗಿರೋದೇನು, ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ವಿತ್ ಯೂಸಿಂಗ್ ಲಾಜಿಕಲ್ ಟ್ರೂತ್ ಟೇಬಲ್ ಪ್ರೂವ್ ದ್ಯಾಟ್ ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ಅಂತ ಕೇಳ್ತಾ ನೋಡಿ. ಎಕ್ಸಸೈಸ್ 1.2 ಕ್ವೆಶನ್ ನಂಬರ್ 1 ಮಾಡಬೇಕು, ಕ್ವೆಶನ್ ನಂಬರ್ 2 ಮಾಡಬೇಕು. ಕ್ವೆಶನ್ ನಂಬರ್ 1 ಏನಿದೆ, ಪ್ರಿಪೇರ್ ಟ್ರೂತ್ ಟೇಬಲ್ ಅಂತ ಇದೆ ನೋಡಿ, ಪ್ರಿಪೇರ್ ಟ್ರೂತ್ ಟೇಬಲ್ ಅಂತ ಇದೆ. ಓಕೆ, ಒಂದ್ಸಲ ಕೇಳಿದ್ದಾನೆ ಇದನ್ನು 2 ಮಾರ್ಕಿಗೆ. ಓಕೆ, ಸೊ ಹಾಗಾಗಿ ಇದರಲ್ಲಿ ಕ್ವೆಶನ್ ನಂಬರ್ 1 ಮಾಡಿದ್ರೆ ಕ್ವೆಶನ್ ನಂಬರ್ 2 ಬರುತ್ತೆ, ಕ್ವೆಶನ್ ನಂಬರ್ 3 ಬರುತ್ತೆ. ಓಕೆನಾ? ಸೊ ಲಾಜಿಕಲ್ ಇಕ್ವಿವ್ಯಾಲೆನ್ಸ್ ಇಲ್ಲ ಟಾಟಲಾಜಿ, ಕಾಂಟ್ರಡಿಕ್ಷನ್, ಕಂಟಿಜೆನ್ಸಿ ಇದೆ ನೋಡಿ. ಈ 2ರಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ ಸ್ನೇಹಿತರೆ, ಕಂಪಲ್ಸರಿ ಮಾಡಲೇಬೇಕು. ಇಷ್ಟು ಮಾಡಿದ್ರೆ 3 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಇನ್ನು ಮತ್ತೆ 3 ಮತ್ತು 4 ಮಾರ್ಕ್ಸಿಗೆ ಬರುವಂಥ ಇನ್ನೊಂದು ಫಿಕ್ಸ್ ಕ್ವೆಶನ್ ಯಾವುದಪ್ಪ ಅಂತಂದರೆ ವಿಥೌಟ್ ಯೂಸಿಂಗ್ ಟ್ರೂತ್ ಟೇಬಲ್ ಪ್ರೂವ್ ದ್ಯಾಟ್. ಓಕೆನಾ? ಸೊ ನಾವು ಟ್ರೂತ್ ಟೇಬಲನ್ನು ಯೂಸ್ ಮಾಡ್ಕೊಳ್ಳಾರ್ದೆ ಪ್ರೂವ್ ದ್ಯಾಟ್ ಮಾಡೋದಿರುತ್ತೆ. ಅಂದರೆ ಯಾವುದೋ ಅಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ಸ್ ಇದೆ ನೋಡಿ, ಅಲ್ಜಿಬ್ರಾ ಆಫ್ ಸ್ಟೇಟ್ಮೆಂಟ್ಸ್. ಓಕೆನಾ? ಐಡೆಂಪೊಟೆಂಟ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಕಾಂಪ್ಲಿಮೆಂಟ್ ಲಾ, ಓಕೆ, ಐಡೆಂಟಿಟಿ ಲಾ, ಈ ರೀತಿ ಲಾಸ್ ಬರುತ್ತೆ ನೋಡಿ. ಆ ಲಾಸ್ ಯೂಸ್ ಮಾಡಿಕೊಂಡು ನಾವು ಟ್ರೂತ್ ಟೇಬಲ್ ಯೂಸ್ ಮಾಡಲಾರ್ದೇನೆ ಏನು ಬಿಡಿಸ್ತೀವಲ್ಲ, ಅದೆಲ್ಲಿ ಬರುತ್ತೆ, ಎಕ್ಸಸೈಸ್ 1.4 ಕ್ವೆಶನ್ ನಂಬರ್ 3 ಇದೆ ನೋಡಿ ಸ್ನೇಹಿತರೆ. ಆ ಕ್ವೆಶನ್ಸ್ ಎಲ್ಲ ಮಾಡಲೇಬೇಕು. ಇದು ಇಲ್ಲ ಅಂದರೆ ಯಾವುದು, ಇಲ್ಲ ಅಂದರೆ ಸ್ವಿಚ್ಚಿಂಗ್ ಸರ್ಕ್ಯೂಟ್ ಕ್ವೆಶನ್. ಎಕ್ಸಸೈಸ್ 1.5 ಕ್ವೆಶನ್ ನಂಬರ್ 1 ಆಗಿರ್ಬೋದು, ಕ್ವೆಶನ್ ನಂಬರ್ 2, ಕ್ವೆಶನ್ ನಂಬರ್ 3, ಕ್ವೆಶನ್ ನಂಬರ್ 4. ಎಕ್ಸಸೈಸ್ 1.5 ಬರುವ ಎಲ್ಲ ಕ್ವೆಶನ್ಸನ್ನು ಮಾಡಲೇಬೇಕು. ಅತ್ಯಂತ ಸಿಂಪಲ್ ಆಗಿರೋದು. ಆಮೇಲೆ ಸ್ವಿಚ್ಚಿಂಗ್ ಸರ್ಕ್ಯೂಟನ್ನು ಜಾಸ್ತಿ ಹೆಚ್ಚಾಗಿ ಕೇಳಿದ್ದಿಲ್ಲಿ ಸ್ವಿಚ್ಚಿಂಗ್ ಸರ್ಕ್ಯೂಟೇ. ಓಕೆನಾ? ಇಷ್ಟು ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಫಿಕ್ಸ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.